ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನಿತಿನ್ ಅಮೂಲ್. ಸೊ ನೋಡ್ರಿ, ಇಬ್ರು ಸೇರಿ ಇಲ್ಲಿ ಮತ್ತೆ ಕುರುಡಿಗೆ ಮಾಡತ್ತಾರ. ಏನಾಗತ್ತಿದ ಹಿಟ್ಟು ಸೋಕಾಸ್ಲಿ ಬಿಳಿಸಿತ್ತಿನ ಕೆಳಗೆ ಹಿಟ್ಟು. ಇಬ್ರು ಸೇರಿಸಿ ಮಾಡತ್ತಾರ ಬಿಡ್ರಪ್ಪ. ಇದು ನಿನ್ನೆ ಮಾಡಿದ್ರಲ್ಲ, ಮೊನ್ನೆ ಮಾಡಿದ್ರಲ್ಲ, ಅದೇನ ಗಳಲ್ಲಿ ಆಕಿ ಫುಲ್ ಸ್ಟ್ರಾಂಗ್ ಅದಾಳ. ಆಕಿ ಒಂದೇ ಕೈಯಾಗಿ ಎಲ್ಲ ಮಾಡ್ತಾಳ ಆಕಿ. ಅಲ್ಚಿನಿ ಮತ್ತೆ ಸುಮ್ಮನೆ ಡಾನ್ ರೀ, ನಮ್ಮ ಮನೆ ಡಾನ್ ಅಕ್ಕಿ. ಏನ್ ಚಿನಿ ಈಗ ಡಾನ್ ಅಂತ ನಾನು ಗುಡ್ಡಿಟ್ಟು ಹಿಡಿತಾರಲ್ಲ ಡಾನ್ ಅಂತಾರ. ಬರೀ ಕಣ್ಣಿನ ಗುಡ್ಡಿಟ್ಟು ಹಿಡಿತಾಳೆ ಈಕಿ. ಸುಬ್ಡಿ ತಿರುಗಿಸ ಇಲ್ಲ, ನಾ ತಿರುಗಿಸ್ಲೇ ಹಿಡ್ಕೋತಾನ ನಾಡ್ರಿ ಎಲ್ಲ ಶಾನೆ. ನಾನು ಚಮಚ ಚುಸ್ತೈತ್ರಿ ಅದು ಮಾಡತ್ತೀನಿ. ಮಾಡ್ತಾನೆ ನಿಂದ್ರಿ, ಯಾಕೆ ಮಾಡಕ್ ಆಗುದಿಲ್ಲ ಏನ್ರಿ ಅವಂಗ ಎಲ್ಲ ಮಾಡ್ತಾನೆ ಚೆನ್ನಾಗಿ. ಮತ್ತೆ ತಿರುಗಿಸ ಗಟ್ಟಂಗ ನೋಡ್ರಿ, ತಿರುಗಿಸೋ ಸ್ಟೈಲ್ ನೋಡ್ರಿ ಒಂದು. ಚಮಚ ಅಂತ ತಗೊಂಡ್ರಿ ಹಿಂದೆ ಚುಸ್ತಾವ ಚಮಚಗಳು. ಹೌದು ನಾ ಇಲ್ಲಿ ಕುಂದಿರ್ತೀನಿ ಅಂದಾರ ಕುಂತ ಅಲ್ಲಿ ಕೂತಿರ್ ಮಾಡಕ್ಕೆ ಕೂತ ತಿರುಗಿಸ್ತೀನಿ ಇದನ್ನ. ಹಾ ಏನ್ರಿ ಕೊಡು ಕೈಯಾಗ. ಪಟ್ ಪುಟ್ಟ ಮಾತಾಡ್ಕೊಂಡ್ರಿ ಮೊನ್ನೆ ಮಾಡಿದ್ರಿ. ತಿಂದೆ ಹುಡುಗ ಬರೀಗಿದ್ದು ಶೀ ಸುಂಬಳದೈತ ಯವ್ವ ಅರಿಬಿ ಯವ್ವ ನಾವಲ್ಲೇ ಸುಂಬಳದ ಅರಿಬಿ ಯವ್ವ ಸುಂಬಳದ ಅರಿಬಿ ಹಾಕಿ ತಿಕ್ಕಾಕತ್ತ ರುಮಾಲ ಐತೆ. ಸುಂಬಳದಕ್ಕೆ ರುಮಾಲ ಈಗೇನು ಒಳಗೆ ಹಾಕಿದ್ದೆ ನಾನು ಒಳಗೆ ಹಾಕಿದ್ದೀನಿ ಹೇಳ. ಬೀಡಪ್ಪ ನಾನ ಮಾಡ್ಕೋತೀನಿ ಹೊಲಸು ಸುಂಬಳದ. ಹೌದ್ರಿ, ಹೊಲಸು ಸುಂಬಳ ತೆಗಿತಾನ ಎತ್ತಿಗೆ ಹೊಲಸು ಹೋಗಿ ಅದನ್ನ ಹೋಸಲಿ ಗಟ್ಟಿ ಇದ್ದಿದ್ದಿಲ್ಲ ಅಳು ರಾಡಿ. ರಾಡಿ ಲ್ಯಾಂಗ್ವೇಜ್ ಭಾರಿ ಇರೋಡ್ಲಿ. ಅಳು ರಾಡಿ ತಿರುಗಿಸ್ಲಿ ಗಟ್ಟಿ ಆಗ್ತಿದ್ದು ಮತ್ತೆ. ಉತ್ತರ ಕನ್ನಡ ಮಂದಿ ನಾವು ಅಲ್ಲಪ್ಪ, ನಾವು ಬೇರೆ ಬಂದೀವಿ. ಇದು ನಮ್ಮ ವಿಜಯಪುರ ಉತ್ತರ ಕನ್ನಡ ಒಳಗೆ ಬರುದಿಲ್ಲಲ್ಲ ಹಂಗೆ. ನಾವು ಒಳಕಾಗೈತಿ ನಿಮ್ಮಂಗೆ ಅಳಕ್ ರಾಡಿ ಅಂತಾರಲ್ಲ, ಏನು ನಾವು ಒಳಕಾಗೈತಿ ಅಂತೀವಿ, ನಾವು ಗಟ್ಟಿಯಾಗೈತಿ ಅಂತೀವಿ, ಹೇಳುವುದಿಲ್ಲ. ಎಷ್ಟು ಮೆಹನತ್ ಮಾಡ್ಬೇಕು ನೋಡ್ರಿ. ನಾವೇನು ಬಂದು ಪಟ್ಟ ತಿಂದು ಬಿಡ್ತೀವಿ. ಯಾಕೆ ಚಿನಿ ಪಾಪ ಎಷ್ಟು ಕಷ್ಟಪಟ್ಟಿರ್ತಾರ ನೋಡ್ರಿ ಮನೆಯಾಗ. ನೋಡ್ರಿ ಡಾನ್ ಕುತ್ತಿ ಇದೇ ಕುಡಿಸ್ತಿ ಇಲ್ಲಿ. ಓಹೋ ಎಷ್ಟು ಹಿಡ್ಕೊಳತಿಲಿ. ಹೋಗ್ಲಿ ಬಿಡವ, ನೀರು ಹೋಗ್ಲಿ. ಕೈ ನೋಡಕ್ಕಿಂದ ನೀರು ತಗೊಂಡೇನು ಮತ್ತೆ ನೀರು ಬರ್ತೈತಿ ಮತ್ತೆ ಸುಡ್ದೈತಿ. ಯಾಕೆ ಮೆಹನತ್ ಮಾಡೋದು ತಿಂತಾಳಲ್ಲ ಮತ್ತೆ ತಿನ್ನೋದಿಲ್ಲ. ಮತ್ತೆ ನಾವೇ ತಿನ್ನಲ್ಲ. ಏನು ಅನ್ಕೊಂಡಿನಿ ಆಕಿನ ಸುಮ್ಮ ಸಾಮಾನ್ಯದಕ್ಕೆ ಇದನ್ನು ಅನ್ಕೊಂಡ. ಇಂಥ ಈ ಸದ್ದ ಬೇಕಾದ್ರೆ ಇನ್ನೂ 10 ಸಲ ಮಾಡಿ ಸದ್ದ ಮಾಡ್ತಾವ. 10 ಸಲ ಉಪ್ಪಿಟ್ರೆ ನನಗೆ ತಿಕ್ತಿ ಹೊಲಸು ಬಿಟ್ಟಿಲ್ಲ. ಅಯ್ಯೋ ಈಗ ಸ್ವಲ್ಪ ಹೋಗಿ ಎಳ್ನೀರು ತೊಗೊಂಡ್ಬರ್ತೇನೆ ರೀ ಪಪ್ಪಾಗೆ. ಯಾಕೋ ಅವ್ರ ಊಟ ಏನೋ ಅವ್ರಿಗೆ ಟೇಸ್ಟ್ ಹತ್ತಲಾಗೈತತ್ತ. ಸರಿ ಸ್ವಲ್ಪ ಊಟ ಸ್ವಲ್ಪ ಕಮ್ಮಿ ಮಾಡ್ರೆ ಅದಕ್ಕೆ ಒಂದು 4 ಎಳ್ನೀರು ತಂದಿಟ್ಟು ಬಿಡ್ತೀನಿ. ಟೋಸ್ಟ್ ಕೊಡಾಕತ್ತೀನಿ ಏನು ಅಂತ ಏನಂದ್ರೆ ಏನು ನೋಡ್ರಿ ಟೋಸ್ಟ್ ಅದು 10 ರೂಪಾಯಿ ಪಟ್ಕೊಡು. ನಾವು ಹಂಗ ತಾಕತ್ನೇ ಸಿಗಲ್ಲ ಬಸ್ಲು. ಅವ್ರ ಫೇವ್ರೇಟ್ ಟೋಸ್ಟ್ ರೀ, ಅವ್ರ ಫೇವ್ರೇಟ್ ಟೋಸ್ಟ್ ತಂದೈತಿ. ಏನು ಟೋಸ್ಟ್ ಆಗೋದು ಅಂತ ಕೇಳತ್ತಾರ ಅಂತ ಹಿಂಗೆ ಆಗ್ತಿರ್ತಾವೆ. ಬರ್ರಿ ಹೋಗಿ ಸ್ವಲ್ಪ ಅವ್ರಿಗೆ ಎಳ್ನೀರಿಗೆ ನಂಗೆ ತೊಗೊಂಡ್ರು. ಎಸ್ ತೊಗೊಂಬಂದೆ ನೋಡ್ರಿ. ತೊಗೊಂಡ್ಬಂದೀನಿ ಇರ್ಲಿ ಅಂತ ಹೋದಿಲ್ಲ ಬೇಕಾದಂಗೆ. ಈಗ ಒಂದು ಮಧ್ಯಾಹ್ನ ರಾತ್ರಿ ಒಂದು ಕುಡಿ. ಈಗ ಕುಡಿಯಂಗ ಖಾಲಿ ಹೊಟ್ಟೆಗೆ ತೆಗಿಬೇಕು, ಚಲೋ ಇರ್ತೈತಿ. ಹೌದಿಲ್ಲ? ಖಾಲಿ ಹೊಟ್ಟೆಲಿ ಏನ ಕುಡಿಬೇಕ್ರಿ ಇದನ್ನ, ಅಂದ್ರ ಎನರ್ಜಿ ಬರ್ತೈತಿ ಇದು ಕುಡಿದ್ರೆ.
ನಾಷ್ಟ ಆದ ನಂತರ ಏನ್ ಕುಡಿಬೇಕು ಈಗ ಖಾಲಿ ಹೊಟ್ಟೆಲೆ ಕುಡಿದ್ರೆ ಎಂತ ಪ್ರಾಬ್ಲಮ್ ಇದ್ರು ಹೋಗತ್ರಿ. ಆಯ್ತು ನೋಡ್ರಿ ಈಗ ಅಂತ ಹಂಗ ಮತ್ತೆ ಇಲ್ರಿ ಏನಾಗಿತ್ತಪ್ಪ ಅಂದ್ರೆ ಅವ್ರ ಒಟ್ಟ ಊಟ ಮಾಡಲಾಗ್ಯಾರಿ ಅಂದ್ರೆ ಟೇಸ್ಟ್ ಟೇಸ್ಟ್ ಅಂತವ್ರಿ ಅವ್ರಿಗೇನ ಒಟ್ಟ ಸಜ್ಜಿಕ ಅದನ್ನು ತಿನ್ನಲಾಗ್ಯಾರ ಸಜ್ಜಿಕಾನು ಸರಿಯಾಗಿ. ಈಗ ಗೊತ್ತಾಗ್ರಿ ಅಂದ್ರೆ ಈಗ ಬ್ಯಾಸಿಗೆ ಊಟ ನಮಗ ಹೋಗಲ್ಲ ಇವ ಬರೀ ಏನ್ರಿ ಕುಡಿಬೇಕು ಅನಿಸ್ತೈತಿ ಕುಡಿಬೇಕು ಅನ್ಸುತ್ತ ಕೆಟ್ಟ ಬಿಸಿಲಿತ್ರಿ ಊಟ ಭಾಳ ಕಮ್ಮಿ ಆಗ್ಬಿಡ್ತೈತ್ರಿ ಬಿಸಿಲಾಗ ಬ್ಯಾಸ್ಗಿ ಒಳಗ್ರಿ ಬಿಸಿಲು ಹಿಂಗ ಬರ್ತೈತಿ. ಒಂದ್ ಚಪಾತಿ ಮತ್ತೆ ಜಾಸ್ತಿ ಹೋಗಂಗಿಲ್ಲ. ಬ್ಯಾಸಿಗೆ ಹೋಗಲ್ಲ ಊಟನೇ ಹೋಗಲ್ಲ ಬ್ಯಾಸಿಗೆ ಕುಡಿದಿರ್ತೀವಲ್ಲ ಬರೀ ಚಂತನ ಹೋಗಕ್ ಆಗೋದಿಲ್ಲ. ನಿನ್ ಫೇವ್ರೇಟ್ ಉಪ್ಪಿಟ್ಟು ಕಾಂಕ್ರೀಟ್ ಉಪ್ಪಿಟ್ಟು ಇಲ್ಲಿ ನೋಡಿ ಫೇವ್ರೇಟ್ ಮಾಡಿಸ್ಬಿಟ್ರಲ್ಲ ಅದು ಹಾಕಿದೀನಿ ನೋಡಿ ಹಿಂಗೆ. ಹೌದನಾ ಇಷ್ಟ ಮತ್ತೆ ಕಟ್ ಮಾಡತ್ತಿರೋದು ಚಲೋ ಐತಲ್ಲ ದೊಡ್ಡದ ಬಂದ್ರಿ ಪಪ್ಪ ಬಂದ್ರೆ ಅವ್ರು ಆಮ್ಯಾಗ ಬೇಕಂತ ಸ್ವಲ್ಪ ರೆಡಿ ಆಗತ್ತಾರ ಅವ್ರು ಎಲ್ಲ ರೆಡಿ ಮಾಡ್ಕೊಂಡು ಚೆನ್ನಾಗಿ ಕೊಡು ಅಂತಂದ್ರೆ ಈಗ ಪಟ್ಟ ತಗ ಹಾಕಿ ಬಿಸ್ಲಾಗ ಹೋಗ್ಬೇಡ್ರಿ. ಈಗ ಆರಾಮ್ ಬೇಕಾದಂಗೆ 2-3 kg ಹಿಡ್ತೈತೆ ನೋಡ್ರಿ. 8 kg ಹಾಕಿರಿ ಅರ್ಧ ಕಿಲೋ 1 ಕಿಲೋ ಹಾಕ್ಯಾರ. ಇವು ಮೊದಲು ಎಷ್ಟು ತೊಗೊಂಡ್ಬರ್ತಿದ್ದೀವಿ ರೀ ನಾವು ಟಿ ವಿ ಅಂಗಡಿ ಹೋಗಿ ತೊಗೊಂಡ್ಬರ್ತಿದ್ದೀವಿ. ಟಿ ವಿ ಫ್ರಿಜ್ ಗಿಜ್ ಇಂಥ ಹಾಕಿರ್ತಾರಲ್ರಿ ಮ್ಯಾಗ ಫ್ರಿಜ್ ಅದಾವೆಲ್ಲ ತೊಗೊಂಡ್ಬರ್ತಿದ್ದೀವಿ. ಮತ್ತು ಅವಾಗ ಕೇಳಿದ್ರೆ ಕೊಡ್ತಿದ್ರೆ ಈಗ ಯಾರು ಕೊಡುದಿಲ್ಲ. ಈಗ ರೊಕ್ಕ ಕೊಡಲ್ಲ ಒಕ್ಕಡತ್ರ ಹೊರತು ಯಾರಿಗೂ ಕೊಡುದಿಲ್ಲ. ಹಿಂಗೈತಿ. ನೀ ಯಾಕೆ ಚಾ ಕುಡಿಯಕತ್ತಿ ಮುಂಜಾನೆ ಅದೇ ಅದಕ್ಕೆ ನಾ ಕುಡಿಯಕತ್ರ ಬೈತಾಳ ಚುಚ್ಕೊಂಡಿ ಇವ ಇದು ಕುಡು ಇದು ಕುಡು ಚರ್ಗಿ ಕೊಡು ಅಂತ ಹೇಳ್ತೀನಿ. ಅವಾಗಿಂದ ಹೇಳತ್ತೀನಿ ಚರ್ಗಿ ಕೊಡ್ಲಿ ಅದಕ್ಕೆ ಹೇಳ್ತೀನಿ. ಇಲ್ಲಂದ್ರೆ ಬೀಳ್ತದಲ್ಲ ಆಮೇಲೆ ಹಾಕೋಣಂತ ಎಲ್ಲಿ ಚಸ್ತಾನ ಕೊಡೋದು. ತೋ ಅದೇ ಇದಕ್ಕೇನು ಹತ್ತತ್ ನೋಡಿ. ವಾ ವಾ ಚಲ್ ಹಾ ನೀನೇ ಹಿಡಿ. ಪಕ್ಕಡೆ ಈ ಕುಡಿಲಿಕ್ಕತ್ತಾರ ನೋಡ್ರಿ ನೀರು. ಯಾಲ ಫುಲ್ಲ ನೀರು ಫುಲ್ ಐತಿ ಬಾವ. ಅದೇ ನೋಡೇ ತಂದೆ ನಾನು ನೀರು ಇದ್ದಿದ್ದು ಕೊಡೋದು ನನಗೆ ಬೇಕಂತ ನೀರು ಜಾಸ್ತಿ ಕೊಡೋ ತಂದೇನ್ರಿ ನನಗೆ. ಊಟನ ಕಮ್ಮಿ ಮಾಡ್ಯಾರ ನೀರು ಇಲ್ಲ ಅಂದ್ರೆ ಹಂಗೆ ಅಟ್ಲೀಸ್ಟ್ ಸ್ವಲ್ಪ ಹೋಗ್ಲಿ ಅಂತ ಜಾಲ ತಮ್ಮ ಹಾಯ್ ಅಯ್ಯ ಬಗಾಯ್ತು ಭಯ್ಯ ತಂಬತ್ತು ಹೇಗೆ ಕರ್ತದೆ ಏ ಬಾಯ್ಲಿ ಅಮ್ಮ ಎಷ್ಟು ಶಾಂತ ಅದು ಇನ್ನೊಂದು ಸ್ವಲ್ಪ ತೆಗಿ. ಕ್ರಾಸ್ ಮೇಲೆ ಹೋಗೈತೆ ಅದು ಕ್ರಾಸ್ ಮೇಲೆ ತೆಗದಾನೆ ಮತ್ತು ಕ್ರಾಸಿಗೆ ಹೊಂಟೈತಿ. ತೆಗಿ ನಡ್ಬಾರ್ದು ತೆಗಿತಾರೆ ಯಾರ. ಇನ್ನೂ ಭಾಳ ಐತಿ ನೀರು. ಇನ್ನೂ ಭಾಳ ಇರುತ್ತೆ. ಅವನಿಗೆ ಹುಡುಕ್ಯಾಡು ಕೊಡಂದಿನ ಅವನಿಗೆ ಇನ್ನೂ ನೀರು ಐತಿ. ಪಪ್ಪ ಕೈ ಜಗ್ಗಕ್ಕೆ ಬರ್ಲಾಗೈತಿ. ವಾ ಆತ ಅಟ್ಟ. ಓ ಅರ್ಧ ಬಂದೈತಿ ನೋಡು ನೋಡು ಅರ್ಧ ಐತಿ. ಕೊಟ್ಟನಪ್ಪ ಚಲೋ ಕೊಡೋದು. ಅಯ್ಯೋ ಕಾಲಾಗೈತನ ಅದು. ಇಷ್ಟು ಕೊಡ್ರಿ ಇಷ್ಟು ಉಳ್ದೈತಿ ಹಿಂಗ ತೆಗೆದು ಕೊಟ್ಬಿಡ್ತೀನಿ ತೋ ಮ್ಯಾಗಿಂದ ತೆಗೆದೇ ಕೊಟ್ಬಿಡು ಸುಮ್. ಇವು ಬ್ಯಾಸಿಗೆ ಇವು ಆಗ್ತಾವ ಸ್ವಲ್ಪ ನಮ್ಮ ಕಡೆ ಸ್ವೀಟ್ ಇವು ಜಾಸ್ತಿ ಆಗ ಸ್ವೀಟ್ ಆಗುತ್ತ. ಹೌದಾ ಇಟ್ಟು ಬ್ಯಾಸ್ಗೆಗೆ ಸ್ವೀಟ್ ಆಗ್ತಾವ. ಇನ್ನು ಥಂಡಿದಿಂದಾಗ ಸ್ವೀಟ್ ಇರ್ಬೇಕನ. ಈಗ ಸ್ವೀಟ್ ಇರ್ತಾವ ಬ್ಯಾಸ್ಗಿಗೆ ನೀರು ಇರ್ತಾವಲ್ಲ ಅದಕ್ಕೆ. ಟೊಪ್ಪಿಗೆ ತೊಗೊಳಕ್ಕೆ ಬಂದಿದ್ದೆ ರೀ. ಹಾಕೋತೀನಿ ಟೊಪ್ಪಿಗೆ ಯಾಕಂದ್ರೆ ಬಿಸಿಲು ಭಾಳ ಇರ್ತೈತಲ್ರಿ ಮ್ಯಾಗ. ಸೊ ಹಾಗಾಗಿ ಟೊಪ್ಪಿಗೆ ಬೇಕಾಗತ್ತೆ. ಈಗ ಮ್ಯಾಗ ಹೋಗೋಣ ನಡ್ರಿ ಹಾಕ್ಲಿಕ್ಕೆ. ಹಾಂ ನೀರು ತೊಗೊಂಬರ್ರಿ. ಚಲೋ 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 आप चलो मैं आता हूँ. Oh my goodness. ಹೆಂಗಲೇಪ್ಪ ನಾವು ಎಸಿ ಬಂದಿರ್ತೀವಿ ನೋಡ್ರಿ. ಓ ಇಲ್ಲಿ ಹಿಂಗೆ ಕುಡಿಸ್ಯಾರನ ಎಸಿ. ಹಾಂ ಚಲೋ ಮಾಡ್ಬಿಡು ಒಂದು ರೀತಿ.
ಇದು ಐಡಿಯಾ ಚಲೋ ಅನಿಸ್ತು ನನಗೆ. ಹಾಂ, ಹೊರಗೆ ಹಿಂಗೆ ಕುಡ್ಸೋ ಬದ್ಲು ಹಿಂಗೆ ಕುಡ್ಸಿದ್ದು ಚಲೋ. ಏನು ಬಿಸಿಲಿತ್ಲಿಪ್ಪ. ಹಾಫ್ ಮೆಂಟಲ್ ಅಂದ್ರೆ ಮೆಂಟಲ್ ಚಿನ್ನಿನಿ ಒಂದು ಇಟ್ಟು ಸರಸ ಹೆಂಗೆ ಸರಿಸ್ಲಿ? ಒಂದು ಕೈಲಿ ಸರ್ಸಕ್ಕೆ ಬರಲ್ಲ, ಇನ್ನೇ ಬಂದು ಸರಸ್. ಇದು ಹಾಕ್ಬೇಕು ಮ್ಯಾಂಗ ಮತ್ತೆ ಏನು ಅನ್ಕೊಂಡು ಮತ್ತು ದೊಡ್ಡದು ಹಾಕ್ಬಿಡು. ಹಾಕ್ತಿರು, ನಾ ಹೋಗ್ತೀನಿ. ಮತ್ತೆ ನಂದೇನು ಕೆಲಸ ಐತಿ, ಈಗ ಜಳಕ ಮಾಡಿ ಬರ್ತೀನಿ ನಾನು. ನೀರು ಕಾಸ್ಕೋ ನೀನೇ. ಎಷ್ಟು ನಾನು ಕಾಸ್ಕೋತೀನಿ. ಜಸ್ಟ್ ಪಪ್ಪಾಗೆ ಹಾಸ್ಪಿಟಲ್ ಕರ್ಕೊಂಡು ಬಿಟ್ಟು ಬಂದಿದ್ರಿ. ಆದರೆ ಇಲ್ಲೇ ಮನೆ ಹತ್ರನೇ ಐತಿ. ಅವ್ರೇನು ಊಟನೇ ಮಾಡಲಾಗಿರಲ್ಲ. ಸೊ ಹಂಗಾಗಿ ಸುಮ್ಮನೆ ಸ್ವಲ್ಪ ಸಲೈನರಿ ಹಚ್ಚೋಣ ಅಂಥೇಳಿ ಸೊ ಸಲೈನ್ ಹಚ್ಚಿದ್ದೈತಿ. ಮಮ್ಮಿ ಕೂತಾರ, ನಾನು ಈಗ ಪಟ್ಟತ್ತು ಹೋಗ್ತೀನಿ. ಒಂದು ತಾಸು ಆಗತ್ತಂದ್ರೆ ಇಲ್ಲೇ ಮನೆ ಮುಂದೆ ಐತ್ರಿ, ಏನು ದೂರಿಲ್ಲ. ನಾವೇ ಡಾಕ್ಟ್ರ್ ಅಂದ್ರೆ ಏನು ಹಂಗೆ ಎಮರ್ಜೆನ್ಸಿ ಇತ್ತಪ್ಪ ಅಂದ್ರೆ ಕರೀಬೇಕು. ನಾನು ನೈಟ್ ಹೊತ್ತ ಏನು ವಿಚಾರ ಮಾಡೋಕೆ ಹೋಗ್ಬೇಡ್ರಿ ಅಂದ್ರೆ ಆಯ್ತು ರೀ ಅಂತಂದ್ರೆ ನಾನು ಈಗ ಸ್ವಲ್ಪ ಊಟ ಮಾಡಿ ಹೋಗ್ಬರ್ತೀನಿ. ಮಮ್ಮಿ ಕಳಿಸ್ತೀನಿ ಕಡೆ ಮೇಲೆ. ಅವ್ರು ಊಟ ಮಾಡಿಲ್ಲ, ಅದೇ ಅದೇ ಕರ್ಕೊಂಬಂದು ಬಿಡು. ಅದೇ ಕರ್ಕೊಂಬಂದು ಪಟ್ಟಂತ ಬಿಡು. ಮತ್ತೆ ಅವ್ರು ಎಲ್ಲಿ ಅಲ್ಲಿ ನೋಡ್ಕೋ ಸಕಾಸ್ ಬರೋರು. ಅದೇ ಅಷ್ಟು ಮಾಡ್ತೇನೆ. ಇನ್ನೊಂದು ಹಿಂಗೆ ಮನೆಗೆ ಯಾರಿಗೇನ್ರಿ ಸ್ವಲ್ಪ ಹೆಲ್ತ್ ಇಶ್ಯೂ ಆತಪ್ಪ ಅಂತ ಹೇಳ್ತೀನಿ ರೀ, ತಲೆ ಹಾಪಾಗ್ಬಿಡ್ತೈತಿ. ಸ್ವಲ್ಪ ಸಮಾಧಾನ ಇರೋದಿಲ್ಲ. ಅಂಥ ಪರಿ ಸೀರಿಯಸ್ ಇಲ್ಲ, ಬಟ್ ಸ್ಟಿಲ್ ಒಂಥರ ಅನ್ಸುತ್ತೆ ರೀ. ಅದು ಎಲ್ಲರಿಗೂ ಮೈಂಡ್ ಒಂಥರ ಆಗ್ಬಿಡ್ತೈತಿ. ಅಂಜಿಗೆ ಬರ್ತೈತಿ. ಯಾಕೆ ಯಾರಿಗೆ ಗೊತ್ತು. ಅಜ್ಜಾರು ಟೆನ್ಷನ್ ಮಾಡ್ಕೊಂಡಾರಿ, ಸುಮ್ಮನೆ ಊಟ ಬಿಟ್ಟಾರ. ಅವ್ರು ಫುಲ್ ತಲೆ ಒಳಗೆ ತೊಗೊಂಡ್ಬಿಟ್ಟಾರೆ, ನಂಗೇನೋ ಆಗೈತೆ ಅಂತ ಹೇಳಿ. ಅದ್ರ ಸಲುವಾಗಿ ಇಲ್ಲ ಅಂದ್ರೆ ಅವ್ರೇನು ಹಿಂಗೆ ಫುಲ್ ಹೆಂಗೆ ಗೊತ್ತು ರೀ, ಅವ್ರ ಆರ್ಮಿಗೆ ಹೋದವ್ರಿ. ಅವ್ರಿಗೆ ನಾ ಆರ್ಮಿ ಹೋಗಿದ್ದೆ, ನಾ ಇಟ್ಟು ಸ್ಟ್ರಾಂಗ್ ಇದ್ದೆ, ಈಗ ಯಾಕೆ ಹಿಂಗೆ ಆಗತ್ತೈತೆ ಅಂತ ಅವ್ರು ವಿಚಾರ ಮಾಡತ್ತಾರ. ಈಗ ಏಜ್ ಆದ ನಂತರ ಆಗುತ್ತದ ಹಂಗತೆ ಆಗತ್ರಿ. ಅವ್ರೇನು ನಾನೆಲ್ಲ ಎಕ್ಸರ್ಸೈಸ್ ಮಾಡೀನಿ ಎಲ್ಲ ಏನಾಗತ್ತಿಲ್ರಿ, ಬರೀ ಊಟ ಕಾಲು ನುಸಾತಾವಂತ ಮೊಣಕೊಂಡು ಎಲ್ಲರಿಗೂ ಆಗುದ. ಈಗ ಅವಾಗ ಅವ್ರು ಭಾಳ ನಡೆದಾಡ್ಯಾರಲ್ರಿ, ಈಗ ಸೈಕಲ್ ಹೊಡೆದಾಡ್ಯಾರ. ಸೈಕಲ್ ರೀ ಅವ್ರೆಷ್ಟು ಭಾಳ ರಿಟೈರ್ಮೆಂಟ್ ಆಗೋ ಟೈಮ್ ಮಟ್ಟ ಸೈಕಲ್ ಹೊಡೆದಾರ. ಈಗ ಅವು ಕಾಲು ನೋವು ಆಗ್ತಾವ್ರಿ. ಮತ್ತು ಅವ್ರು ಈಗೆಲ್ಲೂ ವಾಕಿಂಗ್ ಹೋಗಲ್ಲ, ಕೂತಲ್ಲೇ ಕೂಡ್ತಾರ. ಸೊ ಹಂಗಾಗಿ ಕಾಲು ಇಲ್ಲಿ ಮನ್ಕಾಲ್ ಹಿಡ್ದಂಗೆ ಆಗ್ತಾವಲ್ರಿ. ವಿಚಾರ ಮಾಡ್ತಾರ, ನಾನು ಎಷ್ಟು ಎಕ್ಸರ್ಸೈಸ್ ಮಾಡೀನಿ, ನನಗೆ ಯಾಕೆ ಹಿಂಗೆ ಆಗತ್ತಿ ಅಂತೇಳಿ. ಅದ್ರ ಸಂಬಂಧ ಊಟ ಹೇಳಾಕತ್ತೀವಿ. ಟೆನ್ಷನ್ ತೊಗೋಬೇಡ್ರಿ ಅಜ್ಜಾರಿ, ಹಂಗೆ ಇರ್ತೈತೆ ಅಂದ್ರು ಕೇಳವಲ್ರಿ ಅವ್ರು. ಅವ್ರ ತಲೆ ಒಳಗೆ ತೊಗೊಂಡ್ಬಿಟ್ಟಾರಿ. ಏನು ಮಾಡ್ಬೇಕ್ರಿ, ಅವ್ರ ತಲೆ ಒಳಗೆ ಹೋಗೋದಿಲ್ಲ. ಒಂದು 15-20 ದಿವಸ ಆದ್ರೆ ಹಿಂಗೆ ಮಾಡ್ಲಿಕ್ಕತ್ತಾರ. ನನ್ಗೆ ಯಾಕೆ ಹಿಂಗೆ ಆಗತ್ತೈತೆ, ನನಗೆ ಯಾಕೆ ಹಿಂಗೆ ಆಗತ್ತೈತೆ ಅಂತೇಳಿ. ಬರೀ ಹಂಗೆ ಮಾತು ಬೇಕ್ರಿ, ಸ್ವಲ್ಪ ಮಾತಾಡಕತ್ರ ಮುಗಿದು ಮಾತಾಡ್ತಾರೆ. ಮುಗ್ದ ಬಿಡ್ತೀರಿ, ಇಷ್ಟ ಉಳ್ದೈತಿ. ಇನ್ನೂ ಆದೈತಿ. ಒಂದು ದೊಡ್ಡದು ಹಚ್ಚಾರ, ಆಮೇಲೆ ಇದೊಂದು ಹಚ್ಚಾರಲ್ಲ, ಆಯ್ತು. ಇನ್ನೇನು ಮಮ್ಮಿ ಇವ್ರು ಕರ್ಕೊಂಡು ಹೋಗ್ತೇನೆ ರೀ ಇಬ್ರಿಗೂ ಒಮ್ಮೆ. ಮತ್ತೇನು ಹೋಗೋದು ಮುಗಿತ್ರಿ. ನಾವು ಆಟೋ ತೊಗೊಂಡ್ರು ಮತ್ತೆ ಬಂದ್ರೆ ಕೂತಾರೆ.